ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಗಂಗೆ, ನಿನಗೆ ಹೇಗೆ ಹೇಳಬೇಕು ಅನ್ನೋದೇ ನಂಗೆ ಅರ್ಥ ಆಗ್ತಿಲ್ಲ. ಹಾಗಿದ್ರೆ ಸುಮ್ಮನೆ ಇದ್ಬಿಡು, ನಾನೆಲ್ಲ ಸರಿ ಮಾಡ್ಕೋತೀನಿ. ಅತ್ತೆ ಆಸೆ ಪಟ್ಟ ಹಾಗೆ ಆದಷ್ಟು ಬೇಗ ಅಭಯ್ಗೆ ಹತ್ರ ಆಗಿ ಅತ್ತೆ ಕೈಗೆ ಮೊಮ್ಮಗುನ ಹೆತ್ಕೊಡ್ತೀನಿ. ಇರು, ನಾನು ಹೋಗಿ ನೀರು ತಗೊಂಡ್ ಬರ್ತೀನಿ. ಅಭಯ್ ಅವ್ರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಅವತ್ತೇ ಎಲ್ಲಾನು ಅಭಯ್ ಅವ್ರ ಹತ್ರ ಮಾತಾಡಿ ಗಂಗೆನ ಖುಷಿಯಾಗಿ ನೋಡ್ಕೋಬೇಕು ಅಂತ ಹೇಳಿದ್ದನ್ನ ಮರ್ತು ಬಿಟ್ರಾ? ಇಷ್ಟೆಲ್ಲ ಆಗ್ತಿರೋದಕ್ಕೆ ನಾನೇ ಕಾರಣ. ನಾನೇ ಅದನ್ನ ಸರಿ ಮಾಡಬೇಕು. ಸೊಸ್ಯಮ್ಮ, ಮೊದಲೇ ಪರಿಸ್ಥಿತಿ ಸರಿ ಇಲ್ಲ ಅಂತಾದ್ರಲ್ಲಿ ಎಲ್ಲಮ್ಮ ಹೋದಾ? ಗೊತ್ತಿಲ್ಲ ಮಾವಯ್ಯ, ಅರ್ಧ ಗಂಟೆಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು. ಇಷ್ಟೊತ್ತಾದ್ರೂ ಬಂದಿಲ್ಲ. ಛೇ, ಎಲ್ಲೋ ಊಟ. ಮಾವಯ್ಯ ಬಂದ್ರು. ರೀ, ಎಲ್ ಹೋಗಿದ್ರಿ? ಅದೇ ಒತ್ಸಲ ಈ ಸಲ ದೇವಸ್ಥಾನದ ಉತ್ಸವನ ಹೇಗ್ ಮಾಡೋದು ಅಂತ ಎಲ್ಲ ಮಾತಾಡ್ತಾ ಇದ್ವಿ, ಕೂತ್ಕೊಂಡಿದ್ದೆ. ಹೋಗ್ಬೇಕಲ್ಲ ರಾಜೇಂದ್ರು, ಏನೆಲ್ಲ ಆಗಿದೆ ಅಂತ ನಿನಗೆ ಗೊತ್ತು. ನಮ್ಗೆ ಎಷ್ಟು ಆತಂಕ ಆಗಿತ್ತು ಗೊತ್ತಾ? ಅಪ್ಪ, ಇನ್ ಮುಂದೆ ಯಾರೂ ಆತಂಕ ಪಡೋ ಅವಶ್ಯಕತೆನೇ ಇಲ್ಲ. ಯಾಕೆಂದ್ರೆ ಅಲ್ಲಿ ಆ ಗಜೇಂದ್ರನ ಮತ್ತು ಆ ರೌಡಿನ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ. ಗಂಗೆನೇ ಹೇಳಿಲ್ಲ. ಸದ್ಯ ಆ ದೇವ್ರ ದಯೆಯಿಂದ ಬೆಟ್ಟದ ಹಾಗೆ ಬಂದ ಕಷ್ಟ ಮಂಜಿನ ಹಾಗೆ ಕರ್ಗೋಯ್ತು. ಇದು ಅಮ್ಮಮ್ಮನ ದಯೆ. ಅವರು ಇಷ್ಟು ಕಾಳಜಿ ವಹಿಸಿ ಓಡಾಡ್ಲಿಲ್ಲ ಆದಿದ್ರೆ ಇದು ಇಷ್ಟು ಬೇಗ ಸರಿ ಹೋಗ್ತಿರ್ಲಿಲ್ಲ. ನಿನ್ ಮಾತು ಸತ್ಯ ಚಂದ್ರು. ಒಟ್ನಲ್ಲಿ ಅವರೇ ನಮ್ಮ ಪಾಲಿಗೆ ದೇವರು. ಸದ್ಯ ಎಲ್ಲ ಒಳ್ಳೇದಾಯ್ತು. ಇನ್ಮೇಲಾದ್ರೂ ನಾವು ನೆಮ್ಮದಿಯಿಂದ ಇರ್ಬೋದು. ಹೌದು ವತ್ಸಲ, ನಾಳೆನೆ ಅಲ್ಲಿಗೆ ಹೋಗಿ ನಾನು ಗೌರಿನ ಕರ್ಕೊಂಡು ಬಂದ್ಬಿಡ್ತೀನಿ. ಚಂದ್ರು, ಇವಾಗೇನು ಅರ್ಜೆಂಟು? ಅಪ್ಪ, ನಮ್ಮ ಗೌರಿ ಜೀವಕ್ಕೆ ಅಪಾಯ ಇದೆ ಅಂತ ತಾನೆ ಅಲ್ಲಿ ಕಳ್ಸಿದ್ ನಾವು. ಈಗೆಲ್ಲ ಸರಿ ಹೋಯ್ತು ಅಂದ್ಮೇಲೆ ಅವಳು ಅಲ್ಲಿರೋದು ಸರಿಯಲ್ಲ. ಅಲ್ಲ ರೀ, 4 ದಿನ ಅವಳು ಅಲ್ಲೇ ಇದ್ ಬಂದ್ರೆ ಏನ್ ಸಮಸ್ಯೆ? ವತ್ಸಲ, ಕೆಲವೊಂದು ಸೂಕ್ಷ್ಮಗಳು ನಿನಗೆ ಅರ್ಥ ಆಗಲ್ಲ. ಸ್ವಲ್ಪ ಸುಮ್ಮನೆ. ಅಂದ್ರೆ ಎಲ್ಲ ನಿಮ್ಗೆ ಗೊತ್ತಿರದಾ? ಅಲ್ಲ ರೀ, ಅವಳೇನ್ ಹೊರಗಿನವ್ರ ಮನೆಗೆ ಹೋಗಿದ್ದಾಳ? ಅದು ತಂಗಿ ಗಂಡನ ಮನೇನೆ ಇರಬಹುದು. ಆದ್ರೆ ಅವಶ್ಯಕತೆ ಮುಗಿದ್ಮೇಲೆ ಅವಳಲ್ಲಾಕ್ ಇರ್ಬೇಕು ಹೇಳು? ರೀ, ತಂಗಿ ಜೊತೆ ಇದ್ ಬಂದ್ರೆ ಅವಳಿಗೂ ಸಮಾಧಾನ ಆಗತ್ತೆ, ಜೊತೆಗೆ ಗಂಗೆಗೂ ಖುಷಿ ಆಗಲ್ವಾ? ಅವಳೇನೋ ಖುಷಿಯಾಗಿರ್ತಾಳೆ ವತ್ಸಲ, ಆದ್ರೆ ಗೌರಿ ಮನಸ್ಸಿಗೆ ಎಷ್ಟು ದುಃಖ ಆಗತ್ತೆ ಅಂತ ಗೊತ್ತಾ? ಯಾಕ್ರಿ ದುಃಖ ಆಗತ್ತೆ? ಅದೇನು ಅಂತಂದ್ರೆ ಚಂದ್ರು, ನನಗನ್ಸುತ್ತೆ ನೀನೇನೋ ನಮ್ಮಿಂದ ಮುಚ್ಚಿಡ್ತಾ ಇದೀಯ ಅಂತ. ಅಲ್ಲಪ್ಪ, ನಾನು ಏನು ಮುಚ್ಚಿಡ್ಲಿ ಹೇಳು? ಇಲ್ಲ ರೀ, ನಿಮ್ ಮಾತು ನಡವಳಿಕೆ ತುಂಬಾ ವ್ಯತ್ಯಾಸ ಇದೆ. ಅವತ್ತು ಗೌರಿನ ಅಭಯ್ ಮನೆಗೆ ಪೂಜೆಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ದಾಗಿಂದ ತುಂಬಾ ವಿಚಿತ್ರವಾಗಿ ಮಾತಾಡ್ತಾ ಇದ್ದೀರಾ. ನಿಜ ಹೇಳಿ, ಏನಾಗಿದೆ? ಗೌರಿ ಅಲ್ಲಿರೋದ್ರಿಂದ ಏನ್ ತೊಂದರೆ ಆಗತ್ತೆ ಹೇಳ್ರಿ. ತೊಂದ್ರೆ ವತ್ಸಲ, ಹಾಗೆಲ್ಲ ಏನೂ ಇಲ್ಲಮ್ಮ. ಚಂದ್ರು, ಇದು ಸೊಸ್ಯಮ್ಮನ ಅನುಮಾನ ಮಾತ್ರ ಅಲ್ಲ, ನನ್ನ ತಲೆಲೂ ಇದೆ. ನಿಜ ಹೇಳು, ಗೌರಿ ಅವ್ರ ಮನೇಲಿ ಇರೋದ್ರಿಂದ ಏನ್ ತೊಂದರೆ? ಅಲ್ಲ, ನೀವು ಯಾಕೆ ಏನೇನೋ ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೀರಾ? ಗೌರಿ ಸ್ವಭಾವ ಏನು ಅಂತ ನಿಮಗೆ ಗೊತ್ತಿದೆ. ಆ ಕಾರಣಕ್ಕೆ ನಾನು ಹೇಳಿದೆ ಅಷ್ಟೇ. ಅವಳು ತನ್ನ ದುಃಖ ಆದ್ರೂ ಅವಳು ಯಾರ ಹತ್ರನೂ ಹಂಚ್ಕೊಳ್ಳೋದಿಲ್ಲ. ತನ್ನ ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಾಳೆ. ಜೊತೆಗೆ ಈ ಮದುವೆ ನಿಂತೋದಾಗಿನಿಂದ ಅವಳು ತುಂಬಾ ಕೂಗ್ ಹೋಗಿದ್ದಾಳೆ ಅಪ್ಪ. ಇಂಥ ಟೈಮ್ನಲ್ಲಿ ಅವಳು ಯಾರಾದ್ರೂ ಮಾತಾಡಿದ್ರೆ ಅವಳ ಮನಸ್ಸಿಗೆ ಬೇಜಾರಾಗೋದಿಲ್ವಾ? ನೀವ್ ಹೇಳ್ದಾಗೆ ಏನೂ ಆಗಲ್ಲ ನೋಡಿ. ಗೌರಿಗೆ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದಿಕ್ಕೆ ನಮ್ ಗಂಗೆ ಇದ್ದಾಳೆ. ಜೊತೆಗೆ ಅಭಯ್ಗೆ ಗೌರಿ ಮನ್ಸು ಏನು ಅಂತ ಚೆನ್ನಾಗ್ ಗೊತ್ತಿದೆ. ಸುಮ್ನೆ ನೀವು ಗಡಿಬಿಡಿ ಮಾಡ್ಕೊಂಡು ಅವಳನ್ನ ಕರ್ಕೊಂಡ್ ಬರ್ಬೇಡಿ.
ಅಲ್ಲಿ 4 ದಿನ ಇದ್ರೆ ಆಗಿರೋದನ್ನೆಲ್ಲ ಮರೆಯೋದಕ್ಕೆ ಅವಳಿಗೂ ಸಾಧ್ಯ ಆಗತ್ತೆ. ಸೊಸೆಯಮ್ಮ ಹೇಳ್ತಿರೋದು ಸರಿ ಇದೆ ಚಂದ್ರು. ಅಲ್ಲಿದ್ರೆ ಗಂಗಾ ಅವಳಿಗೆ ಸಮಾಧಾನ ಮಾಡಿ ಧೈರ್ಯ ಹೇಳ್ತಾಳೆ. ನೀನ್ ಏನೇನೋ ಯೋಚನೆ ಮಾಡಿ ಮನಸ್ಸನ್ನು ಹಾಳು ಮಾಡ್ಕೋಬೇಡ. ಇಲ್ಲಪ್ಪ, ನೋಡಿ, ನಾವಿಬ್ರು ತೀರ್ಮಾನ ಮಾಡಾಗಿದೆ. ಇದ್ರಲ್ಲಿ ಯಾವ ಬದಲಾವಣೆನೂ ಇಲ್ಲ. ಸುಮ್ನೆ ವಾದ ಮಾಡ್ಬೇಡಿ. ಕೈಕಾಲ್ ತೊಳ್ಕೊಂಡ್ ಬನ್ನಿ, ಊಟ ಬಡಿಸ್ತೀನಿ. ಮಾವಯ್ಯ ಬನ್ನಿ. ನಡೆಯಮ್ಮ. ಯಾರು ಏನ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ಅಲ್ಲಿ ನನ್ ಗೌರಿ ಎಷ್ಟು ಕಷ್ಟ ಪಡ್ತಾ ಇದ್ದಾಳೋ. ತನಿಗೆ ತಾಳಿ ಕಟ್ಟಿದ ಗಂಡನ್ನ ತನ್ನ ತಂಗಿಗೆ ಬಿಟ್ಕೊಟ್ಟು ಈಗ ಅವ್ರ ಮಧ್ಯದಲ್ಲೇ ಇದ್ದು ಎಷ್ಟು ನೋವು ಅನುಭವಿಸ್ತಾ ಇದ್ದಾಳೋ ಏನೋ. ನಾನು ಗಂಗೆಯಿಂದ ದೂರ ಇರೋ ವಿಚಾರ ಗೌರಿ ಗೊತ್ತಾಗಬಾರ್ದು ಅಂತ ಅನ್ಕೊಂಡಿದ್ದೆ, ಆದರೆ ಗೊತ್ತಾಗೋಯ್ತು. ಇದರಿಂದ ಗೌರಿ ಅವ್ರ ಮನಸ್ಸಿಗೆ ತುಂಬ ಬೇಜಾರಾಗಿರುತ್ತೆ. ಆದರೆ ನಾನು ಏನು ಮಾಡಲಿ? ನನ್ನ ಮನಸ್ಸಿನ ತುಂಬ ನೀವೇ ತುಂಬಿಕೊಂಡಿದ್ದೀರಾ. ಇನ್ನು ಗಂಗೆನ ಹೇಗೆ ಒಪ್ಕೊಳ್ಳಿ? ತಾಳಿ ಕಟ್ಟಿದಿರ ಅಂದ್ಮೇಲೆ ಒಪ್ಕೊಳ್ಳೇಬೇಕು. ತಾಳಿ ಕಟ್ಟಿದ್ ಯಾಕೆ ಅಂತನೂ ನಿಮಗೆ ಗೊತ್ತಿದೆ ತಾನೆ? ಒಬ್ರು ಖುಷಿಗೋಸ್ಕರ ತ್ಯಾಗ ಮಾಡಿದೀವಿ ಅಂದ್ಮೇಲೆ ಅವ್ರನ್ನ ಸಂತೋಷವಾಗಿ ನೋಡ್ಕೋಬೇಕು ಅಲ್ವಾ? ನನಗೂ ಒಂದು ಮನಸ್ಸಿದೆ. ಆ ಮನಸ್ಸಿನ ತುಂಬ ನೀವೇ ಇದ್ದೀರಾ. ಆದ್ರೆ ಇವಾಗ ಆ ಜಾಗಕ್ಕೆ ಗಂಗೆ ಬಂದಿದ್ದಾಳ್ ತಾನೆ. ಸರ್ಜರಿ ಮಾಡಿ ಹಾರ್ಟ್ನ ಬದಲಾಯಿಸ್ಬೋದು, ಆದರೆ ಹಾರ್ಟಲ್ಲಿರೋರ್ನ ಬದಲಾಯಿಸಕ್ಕೆ ಸಾಧ್ಯನಾ ಹೇಳಿ? ನನ್ನ ಪ್ರೀತಿ ನಂಬಿಕೆಗೆ ನೀವು ಕೊಟ್ಟಿರೋ ಉಡುಗೊರೆ ಇದೇ ಇರ್ಬೋದು, ಆದ್ರೆ ನನಗೆ ಗಂಗಾ ಜೊತೆ ಬಾಳೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಕಷ್ಟ ಆದ್ರೂ ಇಷ್ಟ ಪಡ್ಲೇಬೇಕು. ಕೊನೆವರೆಗೂ ನೀವೇ ಗಂಗೆ ಜೊತೆ ಇರ್ಬೇಕು. ಅದೇ ಆಗ್ತಿಲ್ಲ. ನೀವ್ಯಾಕೆ ಇದನ್ನ ಅರ್ಥ ಮಾಡ್ಕೋತಿಲ್ಲ? ಹೋಗ್ತಾ ಹೋಗ್ತಾ ಎಲ್ಲಾನು ಅಡ್ಜಸ್ಟ್ ಆಗುತ್ತೆ. ಜೀವನ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದಲ್ಲ, ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು. ಗಂಗೆಗೆ ನೀವಂದ್ರೆ ತುಂಬಾ ಇಷ್ಟ. ಅವಳು ನಿಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಾಳೆ ತಾನೆ. ಒಂದ್ ಕೈಯಿಂದ ಚಪ್ಪಾಳೆ ಸಾಧ್ಯ ಇಲ್ಲ ಗೌರಿ. ನೋಡಿ, ನಾವ್ ಇಷ್ಟಪಡೋರ್ಗಿಂತ ನಮ್ಮನ್ನ ಇಷ್ಟಪಡೋರ್ ಜೊತೆ ಇದ್ರೆ ಜೀವನ ತುಂಬಾ ಚೆನ್ನಾಗಿರತ್ತೆ. ಆದ್ರೆ ಇಬ್ರು ಇಷ್ಟಪಟ್ಟಿದ್ರೆ ಇನ್ನೂ ಚೆನ್ನಾಗಿರತ್ತೆ ಅಲ್ವಾ? ಈ ಹೃದಯದಲ್ಲಿ ಬರ್ದಿರೋದು ನಿನ್ನ ಹೆಸರು. ಹಣೆ ಬರಹದಲ್ಲೇ ಇಲ್ಲ ಅಂದ್ಮೇಲೆ ಪ್ರಯೋಜನ ಇಲ್ಲ ಅಲ್ವಾ? ನೋಡಿ, ಕಳ್ಕೊಂಡಿರೋದನ್ನ ನೆನ್ಪು ಮಾಡ್ಕೊಂಡು ದುಃಖ ಪಡಕ್ಕಿಂತ ಇರೋದ್ರಲ್ಲೇ ಸಂತೋಷವಾಗಿರೋದ್ರ ಕಡೆ ಗಮನ ಕೊಡಿ.